ರಾಜ್ಯದಲ್ಲಿ ಪೊಲೀಸರ ಮೇಲೆ ದಾಳಿ ಆದಾಗ ನೀವೆಷ್ಟನ್ನು ಕರ್ಕೊಂಡ್ ಬಂದಿದ್ದು ಪ್ರೂವ್ ಮಾಡಿದಿರಿ, ತೋರಿಸಿದ್ದೀರಿ. ಅದು ಆಗ್ತಾ ಇಲ್ಲ. ದೇಶ ಅಂತ ಬಂದಾಗ ಒಟ್ಟಿಗೆ ನಿಲ್ಲಬೇಕಾಗುತ್ತೆ, ಅದು ಸಾಧ್ಯ ಆಗ್ತಾ ಇಲ್ಲ. ಇರಲಿ, ಬಹಿರಂಗ ಸಮಾವೇಶದಲ್ಲೇ ಎಎಸ್ಪಿಗೆ ಸಿಎಂ ಆವಾಜ್ ಹಾಕಿದ್ದಾರೆ. ಧಾರವಾಡ ಎಎಸ್ಪಿ ನಾರಾಯಣ ಬರಮನಿ ಮೇಲೆ ಸಿಎಂ ಗರಂ ಆಗಿದ್ದಾರೆ. ಬಲಗೈ ಎತ್ತಿ ಬಹಿರಂಗವಾಗಿ ಆವಾಜ್ ಹಾಕಿದ್ದಾರೆ ಮುಖ್ಯಮಂತ್ರಿ. ಸಿಎಂ ಸಿದ್ದರಾಮಯ್ಯ ವರ್ತನೆಗೆ ಬಿಜೆಪಿಗರು ಕೆಂಡಾಮಂಡಲರಾಗಿದ್ದಾರೆ. ಬಾಳೆಯಲ್ಲಿ ಅಂದಿದ್ದಾರೆ ಫುಲ್ಲು ಏಕವಚನದಲ್ಲಿ. ಅಂದ್ರೆ ಬೆಲೆನೇ ಇಲ್ವಾ ಅಧಿಕಾರಿಗಳಿಗೆ? ಏನ್ ಸಂದೇಶ ಕೊಡ್ತಾ ಇದ್ದಾರೆ? ಯಾರಯ್ಯ ನೀನು? ಯಾರಯ್ಯ ಅಂದ್ರೆ ಎಎಸ್ಪಿ ಅವರು ಸ್ಥಾನ ತಗೊಂಡಿದ್ದಾರೆ, ಅವರು ಓದಿದ್ದಾರೆ ಕಷ್ಟಪಟ್ಟು ಹಗಲು ರಾತ್ರಿ. ಈ ರೀತಿಯಾದಂತ ಮಾತುಗಳನ್ನ ಆಡೋದು ನಾಳೆ ದಿನ ಎಲ್ಲರೂ ಹೇಳ್ತಾರೆ. ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಏನ್ ಸಂದೇಶವನ್ನ ಕೊಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು? ಅಂದ್ರೆ ಅಥವಾ ಅವರು ಅಸಹಾಯಕರಾಗ್ತಾ ಇದ್ದಾರಾ? ಅವ್ರಿಗೆ ಟೆನ್ಷನ್ ಆಗ್ತಾ ಇದೆಯಾ? ನಾನೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ, ಅದ್ ಹೆಂಗೋ ಒಂದು ತಿರುಕಂತು. ನಾನೇನೋ ಒಂದು ಟ್ವೀಟ್ ಮಾಡಿದೆ, ಅದ್ ಇನ್ಯಾಗೋ ತಿರುಕಂತು. ನಾನು ಏನೇ ಹೇಳಿದ್ರು ಅದು ಹೆಂಗೆಂಗೋ ತಿರುಗ್ತಾ ಇದೆ. ಆ ಅಸಹಾಯಕತೆಯಲ್ಲಿ ಇವರು ಕೈ ಎತ್ಬಿಟ್ಟು ಆವಾಜ್ ಹಾಕ್ಬಿಟ್ರ. ಮೂಢ ಹಗರಣದ ನಂತರ ಸಿದ್ದರಾಮಯ್ಯನವರ ಮನಸ್ಥಿತಿ ಯಾಕೋ ಸ್ವಲ್ಪ ಅಲ್ಲೋಲ ಕಲ್ಲೋಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್. ಮೈಲಾರಿ, ಸಿದ್ದರಾಮಯ್ಯನವರ ವರ್ತನೆ ಒಂದು, ಅವರೇ ಅಸಹಾಯಕರಾದ್ರ, ಇನ್ನೊಂದು ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆಗಳಾಗಬಹುದು, ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾ ಹೋದ್ರೆ. ಖಂಡಿತ ದಿವಿತ್, ಇವತ್ತು ನಡೆದಂತ ಕಾಂಗ್ರೆಸ್ ಸಮಾವೇಶದಲ್ಲಿ ಬಿಜೆಪಿ ಕಾರ್ಯಕರ್ತರು ಏನು ಪ್ರತಿಭಟನೆಯನ್ನ ಮಾಡಿದ್ರು, ಕಪ್ಪು ಬಾವುಟ ಪ್ರದರ್ಶನವನ್ನ ಏನ್ ಮಾಡಿದ್ರು, ಇದಕ್ಕೆ ವಿಚಲಿತರಾದಂತಹ ಸಿಎಂ ಸಿದ್ದರಾಮಯ್ಯನವರು ಪೊಲೀಸ್ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಳ್ಳುವ ಕೆಲಸ ಮಾಡ್ತಾರೆ ಮತ್ತು ಅವರ ಮೇಲೆ ಕೈ ಎತ್ತುವ ಕೆಲಸವನ್ನ ಕೂಡ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ಏನು ತಾಳ್ಮೆಯನ್ನ ಕಳೆದುಕೊಂಡ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಮತ್ತು ಈಗ ಸದ್ಯ ಈ ಘಟನೆಗೆ ಸಂಬಂಧಿಸಿದಂತೆ ನೋಡೋದಾದ್ರೆ, ಈಗ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬಿಜೆಪಿಯ ಕಾರ್ಯಕರ್ತರು ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಎದುರಿಗೆ ಈಗ ಜಮಾವಣೆಗೊಂಡಿದ್ದಾರೆ. ಇಬ್ರು ಕೂಡ ಇಲ್ಲಿ ಒಬ್ರು ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರೆ, ಮತ್ತೊಬ್ರು ಅವರ ವಿರುದ್ಧ ಕೇಸನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅದರಲ್ಲಿ ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಎದುರಿಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಈಗ ಜಮಾವಣೆಗೊಂಡಿದ್ದಾರೆ. ಸದ್ಯ ಇದು ರಾಜಕೀಯ ತಿರುವನ್ನ ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಇರುವಂತದ್ದು. ಬಿಜೆಪಿಯ ಕಾರ್ಯಕರ್ತರು ಶಿಲ್ಪಾ ಕೇಕ್ರೆ ಸೇರಿದಂತೆ ಒಟ್ಟು 5 ಬಿಜೆಪಿಯ ಕಾರ್ಯಕರ್ತರನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರನ್ನು ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಬಿಜೆಪಿ ಕಾರ್ಯಕರ್ತರು ಏನು ಒತ್ತಾಯವನ್ನ ಮಾಡಿದ್ರೆ, ಮತ್ತೊಂದೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಏನು ವಶಕ್ಕೆ ಪಡೆದುಕೊಂಡಿದ್ರೆ ಅವರ ವಿರುದ್ಧ ಕೇಸ್ ಆಗಬೇಕು, ಜೊತೆಗೆ ಬಂಧನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡಿರುವಂತದ್ದು. ನನ್ನ ಜೊತೆಗೆ ಈಗ ಏನು ಬಿಜೆಪಿಯ ಜಿಲ್ಲಾಧ್ಯಕ್ಷರಿದ್ದಾರೆ, ಅವರನ್ನ ಕೂಡ ನಾನು ಮಾತಾಡ್ತೇನೆ. ಸರ್, ಎಲ್ಲಿದ್ದಾರೋ ನಿಮ್ ಬಿಜೆಪಿ ಕಾರ್ಯಕರ್ತರು ಏನೋ ಮಾಹಿತಿ ಇದೆಯಾ? ನೋಡ್ರಿ, ಇವತ್ತು ಬಿಜೆಪಿ ಕಾರ್ಯಕರ್ತರು ಅಷ್ಟೇ ಅಲ್ಲ, ಇವತ್ತು ಜನಸಾಮಾನ್ಯರು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಇವತ್ತು ಹಿಂದೂ ಪ್ರವಾಸಿಗರ 28 ಜನರ ಅಲ್ಲಿ ನರ್ಮೇದ ಆಗ್ತದ. ಆ ನರ್ಮೇದ ಆದಂತ ಸಂದರ್ಭದಲ್ಲಿ ಇಡೀ ದೇಶದ ಜನರ ರಕ್ತ ಕುದಿತಾ ಇದೆ. ಅಂತ ಒಂದು ಸಂದರ್ಭದೊಳಗೆ ಇವರು ಪಾಕಿಸ್ತಾನ ಪರವಾಗಿ ಒಂದು ಮೃದು ಧೋರಣೆಯನ್ನ ತಾಳಿ ಪಾಕಿಸ್ತಾನ ಪರವಾಗಿ ಮಾತನಾಡ್ತಾರೆ. ಇವರ ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂದವ್ರ ಮೇಲೆ ಕೇಸು ಹಾಕುದಿಲ್ಲ, ಅವ್ರನ್ನ ಏನೂ ಮಾಡುದಿಲ್ಲ. ಪಾಕಿಸ್ತಾನ ಪರವಾಗಿ ನೀವು ಯಾಕೆ ಮಾತಾಡಿದೆ ಅಂತ ಪ್ರಶ್ನೆ ಜನಸಾಮಾನ್ಯ ಪ್ರಶ್ನೆ ಮಾಡಿದ್ರೆ ಅವ್ನ ಅರೆಸ್ಟ್ ಮಾಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದೊಳಗೆ ಮಾಡ್ತಾ ಇದೆ. ಸಿದ್ದರಾಮಯ್ಯ ತಾಳ್ಮೆ ಕಳ್ಕೊಂಡಿದ್ದಾರೆ. ತಾಳ್ಮೆ ಕಳ್ಕೊಳ್ದಲ್ಲ ಸರ್, ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡಲಿ ಹೋಗಿದ್ದಾರೆ. ಅಂದ್ರೆ ಇವತ್ತು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಈ ರಾಜ್ಯದಲ್ಲಿ ರಕ್ಷಣೆ ಇಲ್ಲ, ಜನಸಾಮಾನ್ಯರಿಗೂ ಕೂಡ ರಕ್ಷಣೆ ಇಲ್ಲ. ಏಕೆಂದ್ರೆ ಅವ್ರದ ಕಾಂಗ್ರೆಸ್ ಪಕ್ಷ ಅದು ಯಾವತ್ತಿದ್ರು ಅದು ಪಾಕಿಸ್ತಾನ ಪರವಾಗಿದ್ದಂತ ಪಾರ್ಟಿ, ಅದು ದೇಶದ ಜನ ಅವ್ರಿಗೆ ಬೇಕಾಗಿಲ್ಲ. ಆ ರೀತಿ ಅವ್ರ ವರ್ತನೆ ಇದೆ. ಇದಿಷ್ಟು ದಿವಿತ್ ಬಿಜೆಪಿಯ ಕಾರ್ಯಕರ್ತರು ಹೇಳ್ತಿರುವಂತದ್ದು. ಸದ್ಯ ಏನು ಸಿಎಂ ಸಿದ್ದರಾಮಯ್ಯನವರು ತಾಳ್ಮೆಯನ್ನ ಕಳೆದುಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಾಕಷ್ಟು ಬೆಳವಣಿಗೆಗಳನ್ನ ನೋಡೋದಾದ್ರೆ, ಮೂಡ ಹಗರಣ ಇರಬಹುದು, ಜೊತೆಗೆ ವಾಲ್ಮೀಕಿ ಹಗರಣ ಇರಬಹುದು, ಜೊತೆಗೆ ಈಗ ಏನು ಪಾಕಿಸ್ತಾನದ ಜೊತೆಗೆ ನಮಗೆ ಯುದ್ಧದ ಅನಿವಾರ್ಯತೆ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಒಂದು ಹೇಳಿಕೆ ಸಂಬಂಧ ಇಡೀ ದೇಶದಲ್ಲಿ ಕೂಡ ಈಗ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು. ಜೊತೆಗೆ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಕೂಡ ಅವರು ಮಿಂಚುವ ಕೆಲಸ ಕೂಡ ಆಗಿತ್ತು. ಹೀಗಾಗಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತ ಕೂಡ ಆಗಿರುವಂತದ್ದು. ಆದ್ರೆ ರಾಜ್ಯದ ಸಿಎಂ ಆಗಿ ತಾಳ್ಮೆಯನ್ನು ಕಳೆದುಕೊಳ್ಳುವುದು. ಪೊಲೀಸರ ಮೇಲೆ ದಾಳಿ ಆದಾಗ ನೀವೆಷ್ಟನ್ನು ಕರ್ಕೊಂಡ್ ಬಂದಿದ್ದು ಪ್ರೂವ್ ಮಾಡಿದಿರಿ, ತೋರಿಸಿದ್ದೀರಿ.
ಅದು ಆಗ್ತಾ ಇಲ್ಲ. ದೇಶ ಅಂತ ಬಂದಾಗ ಒಟ್ಟಿಗೆ ನಿಲ್ಲಬೇಕಾಗುತ್ತೆ, ಅದು ಸಾಧ್ಯ ಆಗ್ತಾ ಇಲ್ಲ. ಇರಲಿ, ಬಹಿರಂಗ ಸಮಾವೇಶದಲ್ಲೇ ಎಎಸ್ಪಿಗೆ ಸಿಎಂ ಆವಾಜ್ ಹಾಕಿದ್ದಾರೆ. ಧಾರವಾಡ ಎಎಸ್ಪಿ ನಾರಾಯಣ ಪರಮನಿ ಮೇಲೆ ಸಿಎಂ ಗರಂ ಆಗಿದ್ದಾರೆ. ಬಲಗೈ ಎತ್ತಿ ಬಹಿರಂಗವಾಗಿ ಆವಾಜ್ ಹಾಕಿದ್ದಾರೆ ಮುಖ್ಯಮಂತ್ರಿ. ಸಿಎಂ ಸಿದ್ದರಾಮಯ್ಯ ವರ್ತನೆಗೆ ಬಿಜೆಪಿಗರು ಕೆಂಡಾಮಂಡಲರಾಗಿದ್ದಾರೆ. ಬಾರಯ್ಯ ಇಲ್ಲಿ ಅಂದಿದ್ದಾರೆ. ಫುಲ್ಲು ಏಕವಚನದಲ್ಲಿ. ಅಂದ್ರೆ ಬೆಲೆನೇ ಇಲ್ವಾ ಅಧಿಕಾರಿಗಳಿಗೆ? ಏನ್ ಸಂದೇಶ ಕೊಡ್ತಾ ಇದ್ದಾರೆ? ಯಾರಯ್ಯ ನೀನು? ಯಾರಯ್ಯ ಅಂದ್ರೆ ಎಎಸ್ಪಿ ಅವರು ಸ್ಥಾನ ತಗೊಂಡಿದ್ದಾರೆ, ಅವರು ಓದಿದ್ದಾರೆ ಕಷ್ಟಪಟ್ಟು ಹಗಲು ರಾತ್ರಿ. ಈ ರೀತಿಯಾದಂತ ಮಾತುಗಳನ್ನ ಆಡೋದು ನಾಳೆ ದಿನ ಎಲ್ಲರೂ ಹೇಳ್ತಾರೆ. ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಏನ್ ಸಂದೇಶವನ್ನ ಕೊಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು? ಅಂದ್ರೆ ಅಥವಾ ಅವರು ಅಸಹಾಯಕರಾಗ್ತಾ ಇದ್ದಾರಾ? ಅವರಿಗೆ ಟೆನ್ಷನ್ ಆಗ್ತಾ ಇದೆಯಾ? ನಾನೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ, ಅದು ಹೆಂಗೋ ಒಂದು ತಿರುಕಂತು. ನಾನೇನೋ ಒಂದು ಟ್ವೀಟ್ ಮಾಡಿದೆ, ಅದು ಇನ್ಯಾಗೋ ತಿರುಕಂತು. ನಾನು ಏನೇ ಹೇಳಿದ್ರು ಅದು ಹೆಂಗೆಂಗೋ ತಿರುಗ್ತಾ ಇದೆ. ಆ ಅಸಹಾಯಕತೆಯಲ್ಲಿ ಇವರು ಕೈ ಎತ್ಬಿಟ್ಟು ಆವಾಜ್ ಹಾಕ್ಬಿಟ್ರ. ಮೂಢ ಹಗರಣದ ನಂತರ ಸಿದ್ದರಾಮಯ್ಯನವರ ಮನಸ್ಥಿತಿ ಯಾಕೋ ಸ್ವಲ್ಪ ಅಲ್ಲೋಲ ಕಲ್ಲೋಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್. ಮೈಲಾರಿ, ಸಿದ್ದರಾಮಯ್ಯನವರ ವರ್ತನೆ ಒಂದು, ಅವರೇ ಅಸಹಾಯಕರಾದ್ರ, ಇನ್ನೊಂದು ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆಗಳಾಗ್ಬೋದು, ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾ ಹೋದ್ರೆ. ಖಂಡಿತ ದಿವಿತ್, ಇವತ್ತು ನಡೆದಂತ ಕಾಂಗ್ರೆಸ್ ಸಮಾವೇಶದಲ್ಲಿ ಬಿಜೆಪಿ ಕಾರ್ಯಕರ್ತರು ಏನು ಪ್ರತಿಭಟನೆಯನ್ನ ಮಾಡಿದ್ರು, ಕಪ್ಪು ಬಾವುಟ ಪ್ರದರ್ಶನವನ್ನ ಏನ್ ಮಾಡಿದ್ರು, ಇದಕ್ಕೆ ವಿಚಲಿತರಾದಂತಹ ಸಿಎಂ ಸಿದ್ದರಾಮಯ್ಯನವರು ಪೊಲೀಸ್ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಳ್ಳುವ ಕೆಲಸ ಮಾಡ್ತಾರೆ ಮತ್ತು ಅವರ ಮೇಲೆ ಕೈ ಎತ್ತುವ ಕೆಲಸವನ್ನ ಕೂಡ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ಏನು ತಾಳ್ಮೆಯನ್ನ ಕಳೆದುಕೊಂಡ್ರ ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು. ಮತ್ತು ಈಗ ಸದ್ಯ ಈ ಘಟನೆಗೆ ಸಂಬಂಧಿಸಿದಂತೆ ನೋಡೋದಾದ್ರೆ, ಈಗ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬಿಜೆಪಿಯ ಕಾರ್ಯಕರ್ತರು ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಎದುರಿಗೆ ಜಮಾವಣೆಗೊಂಡಿದ್ದಾರೆ. ಇಬ್ರು ಕೂಡ ಇಲ್ಲಿ ಒಬ್ರು ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರೆ, ಮತ್ತೊಬ್ರು ಅವರ ವಿರುದ್ಧ ಕೇಸನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅದರಲ್ಲಿ ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಎದುರಿಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಈಗ ಜಮಾವಣೆಗೊಂಡಿದ್ದಾರೆ. ಸದ್ಯ ಇದು ರಾಜಕೀಯ ತಿರುವನ್ನ ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಇರುವಂತದ್ದು. ಬಿಜೆಪಿಯ ಕಾರ್ಯಕರ್ತರು ಶಿಲ್ಪಾ ಕೇಕ್ರೆ ಸೇರಿದಂತೆ ಒಟ್ಟು 5 ಬಿಜೆಪಿಯ ಕಾರ್ಯಕರ್ತರನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರನ್ನು ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಬಿಜೆಪಿ ಕಾರ್ಯಕರ್ತರು ಏನು ಒತ್ತಾಯವನ್ನ ಮಾಡಿದ್ರೆ, ಮತ್ತೊಂದೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಏನು ವಶಕ್ಕೆ ಪಡೆದುಕೊಂಡಿದ್ರೆ ಅವರ ವಿರುದ್ಧ ಕೇಸ್ ಆಗಬೇಕು, ಜೊತೆಗೆ ಬಂಧನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡಿರುವಂತದ್ದು. ನನ್ನ ಜೊತೆಗೆ ಈಗ ಏನು ಬಿಜೆಪಿಯ ಜಿಲ್ಲಾಧ್ಯಕ್ಷರಿದ್ದಾರೆ, ಅವರನ್ನ ಕೂಡ ನಾನು ಮಾತಾಡ್ತೇನೆ. ಸರ್, ಎಲ್ಲಿದ್ದಾರೋ ನಿಮ್ ಬಿಜೆಪಿ ಕಾರ್ಯಕರ್ತರು ಏನೋ ಮಾಹಿತಿ ಇದೆಯಾ? ನೋಡ್ರಿ, ಇವತ್ತು ಬಿಜೆಪಿ ಕಾರ್ಯಕರ್ತರು ಅಷ್ಟೇ ಅಲ್ಲ, ಇವತ್ತು ಜನಸಾಮಾನ್ಯರು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಇವತ್ತು ಹಿಂದೂ ಪ್ರವಾಸಿಗರ 28 ಜನರ ಅಲ್ಲಿ ನರಮೇಧ ಆಗ್ತದ. ಆ ನರಮೇಧ ಆದಂತ ಸಂದರ್ಭದಲ್ಲಿ ಇಡೀ ದೇಶದ ಜನರ ರಕ್ತ ಕುದಿತಾ ಇದೆ. ಅಂತ ಒಂದು ಸಂದರ್ಭದೊಳಗೆ ಇವರು ಪಾಕಿಸ್ತಾನ ಪರವಾಗಿ ಒಂದು ಮೃದು ಧೋರಣೆಯನ್ನ ತಾಳಿ ಪಾಕಿಸ್ತಾನ ಪರವಾಗಿ ಮಾತನಾಡ್ತಾರೆ. ಇವರ ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂದವ್ರ ಮೇಲೆ ಕೇಸು ಹಾಕುದಿಲ್ಲ, ಅವ್ರನ್ನ ಏನೂ ಮಾಡುದಿಲ್ಲ. ಪಾಕಿಸ್ತಾನ ಪರವಾಗಿ ನೀವು ಯಾಕೆ ಮಾತಾಡಿದೆ ಅಂತ ಪ್ರಶ್ನೆ ಜನಸಾಮಾನ್ಯ ಪ್ರಶ್ನೆ ಮಾಡಿದ್ರೆ ಅವ್ನ ಅರೆಸ್ಟ್ ಮಾಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದೊಳಗೆ ಮಾಡ್ತಾ ಇದೆ. ಸಿದ್ದರಾಮಯ್ಯ ತಾಳ್ಮೆ ಕಳ್ಕೊಂಡಿದ್ದಾರೆ. ತಾಳ್ಮೆ ಕಳ್ಕೊಳ್ದಲ್ಲ ಸರ್, ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡಲು ಹೋಗಿದ್ದಾರೆ. ಅಂದ್ರೆ ಇವತ್ತು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಈ ರಾಜ್ಯದಲ್ಲಿ ರಕ್ಷಣೆ ಇಲ್ಲ, ಜನಸಾಮಾನ್ಯರಿಗೂ ಕೂಡ ರಕ್ಷಣೆ ಇಲ್ಲ. ಏಕೆಂದ್ರೆ ಅವ್ರದ ಕಾಂಗ್ರೆಸ್ ಪಕ್ಷ ಅದು ಯಾವತ್ತಿದ್ರು ಅದು ಪಾಕಿಸ್ತಾನ ಪರವಾಗಿದ್ದಂತ ಪಾರ್ಟಿ, ಅದು ದೇಶದ ಜನ ಅವ್ರಿಗೆ ಬೇಕಾಗಿಲ್ಲ. ಆ ರೀತಿ ಅವ್ರ ವರ್ತನೆ ಇದೆ. ಇದಿಷ್ಟು ದಿವಿತ್ ಬಿಜೆಪಿಯ ಕಾರ್ಯಕರ್ತರು ಹೇಳುತ್ತಿರುವಂತದ್ದು. ಸದ್ಯ ಏನು ಸಿಎಂ ಸಿದ್ದರಾಮಯ್ಯನವರು ತಾಳ್ಮೆಯನ್ನ ಕಳೆದುಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಾಕಷ್ಟು ಬೆಳವಣಿಗೆಗಳನ್ನ ನೋಡೋದಾದ್ರೆ, ಮೂಡ ಹಗರಣ ಇರಬಹುದು, ಜೊತೆಗೆ ವಾಲ್ಮೀಕಿ ಹಗರಣ ಇರಬಹುದು, ಜೊತೆಗೆ ಈಗ ಏನು ಪಾಕಿಸ್ತಾನದ ಜೊತೆಗೆ ನಮಗೆ ಯುದ್ಧದ ಅನಿವಾರ್ಯತೆ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಒಂದು ಹೇಳಿಕೆ ಸಂಬಂಧ ಇಡೀ ದೇಶದಲ್ಲಿ ಕೂಡ ಈಗ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು. ಜೊತೆಗೆ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಕೂಡ ಅವರು ಮಿಂಚುವ ಕೆಲಸ ಕೂಡ ಆಗಿತ್ತು. ಹೀಗಾಗಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತ ಕೂಡ ಆಗಿರುವಂತದ್ದು. ಆದ್ರೆ ರಾಜ್ಯದ ಸಿಎಂ ಆಗಿ ತಾಳ್ಮೆಯನ್ನು ಕಳೆದುಕೊಳ್ಳುವುದು